जय राघवेंद्राय सत्य धर्म रथायचा भजितां कल्पवृक्षाय नमतां कामधेनुवे नमतां कामधेनुवे नमतां कामधेनुवे गुरुर्ब्रह्मा गुरुर्विष्णु गुरुदेव महेश्वरः गुरु साक्षात् परब्रह्म तस्मै श्री गुरुवे नमः
ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯ ಮಂಗ. ಶರಣಂ 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 ದೇವಿ ಕೃಪಾಕರೇ, ಪಾಲಿಸುವರವನು ತಾಯಿ ದೇವಿ ಶ್ರೀ ಗೌರಿ. ಶರಣಂ 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 ದೇವಿ ಕೃಪಾಕರೇ, ಶರಣಂ 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 ದೇವಿ ಕೃಪಾಕರೇ, ಪಾಲಿಸುವರವನು ತಾಯಿ ದೇವಿ ಶ್ರೀ ಗೌರಿ, ಪಾಲಿಸುವರವನು ತಾಯಿ ದೇವಿ ಶ್ರೀ ಗೌರಿ. ಶರಣಂ 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 ದೇವಿ ಕೃಪಾಕರೇ. ತಂದೆ, ಹೇ ವಿಘ್ನೇಶ್ವರ, ನಮ್ಮಂಥ ಬಡವರ ಬಾಳಿಗೆ ಬೆಳಕಾಗಿ ಬಂದು ಹರಿಸಿ ಉತ್ತರಿಸುವ ಭಾರ ನಿನ್ನೆ ಕುರು ತಂದೆ. ಹೇ ವಿಘ್ನ ನಿವಾರಕ, ಅಮ್ಮ ಶ್ರೀ ದುರ್ಗಾ ಮಾತಾ, ನಿನ್ನೆಂತೂ ನಾನು ಆಸ್ತಿ ಐಶ್ವರ್ಯ ಅಷ್ಟೈಶ್ವರ್ಯ ಬೇಕು ಅಂತ ನಾನೇನು ಬೇಡ್ಲಾರೆ ತಾಯಿ. ನನ್ನ ಗಂಡ, ನನ್ನ ಮೈದುನ ಹಾಗೂ ತಂಗಿಯರಿಗೋಸ್ಕರ ಹಗಲು ದುಡಿದು ಈ ಮನೆಗೋಸ್ಕರ ತಮ್ಮ ಪ್ರಾಣವನ್ನೇ ಮೀಸಲಾಗಿಟ್ಟಿದ್ದಾರೆ. ಬಡವನ ಬದುಕು ಬಂಗಾರದ ಬೆಳಕು, ಬಡವನ ಬದುಕು ಬಂಗಾರದ ಬೆಳಕು ಎಂಬ ಈ ಶಬ್ದವನ್ನ ಹಚ್ಚ ಹಸಿರಿನ ಹಾಗೆ ಸದಾಕಾಲ ಈ ಮನೆಯಲ್ಲಿ ನಗು ಸಂತೋಷ ತುಂಬಿರುವಂತೆ ಕಾಪಾಡು ತಾಯಿ, ಕಾಪಾಡು. ತಂಗಿ ನೇತ್ರ, ತಂಗಿ ಬಾರಮ್ಮ. ಯಾಕಕ್ಕ ನನ್ನನ್ನು ಕರೆದಿದ್ದು? ನೋಡು,
ಈಗ ತಾನೇ ಪೂಜೆ ಮುಗಿಸಿದ್ದೀರಿ, ಬಾ ಪ್ರಸಾದ ಕೊಡ್ತೀನಿ, ನಮಸ್ಕಾರ ಮಾಡಿ. ನಿನ್ನಂತ ಅತ್ತಿಗೆಯನ್ನು ಪಡೆದ ನಾವೇ ಪುಣ್ಯವಂತರು. ಯಾಕಮ್ಮ ಹೀಗೆ ಹೇಳ್ತಾ ಇದೀಯಾ? ಹೌದು ಅಕ್ಕ, ತಾಯಿಯನ್ನು ಪ್ರೀತಿಯನ್ನು ಕಾಣದ ನತದೃಷ್ಟ ಹೆಣ್ಣು ನಾನು. ಆದ್ರೆ ತಾಯಿ ಇಲ್ಲೆಂಬ ಕರುಗು ಬರಬಾರ್ದಂತ ಪ್ರೀತಿ ಅಕ್ಕರೇನು ತೋರಿಸಿ ನನ್ನನ್ನು ಬೆಳೆಸಿದ್ದೀರ. ಆದ್ರೇನಮ್ಮ ಇದೆ, ಮದುವೆಯಾಗಿ ಬಂದಂಥ ಪ್ರತಿಯೊಂದು ಹೆಣ್ಣುಗಳು ಮಾಡುವ ಕರ್ತವ್ಯವನ್ನೇ ನಾನು ಮಾಡಿದ್ದೇನೆ. ನೋಡು, ನಾನು ಈ ಮನೆಗೆ ನನಗೆ ಬರೀ ಅತಿಯಾಗಿ ಬಂದಿಲ್ಲ, ಹೆತ್ತ ತಾಯಿಯಾಗಿ ಕಷ್ಟ ಸುಖ ದುಃಖ ಕಾರ್ಪಣ್ಯಗಳಲ್ಲಿ ಒಂದಾಗಿ ಈ ಮನೆಯ ಕೀರ್ತಿ ಕಲಶವನ್ನ ಎತ್ತಿ ಹಿಡಿಯಬೇಕೆಂಬ ಆಸೆಯಿಂದ ಬಂದಿದ್ದೇನೆ. ನೀನು ನನ್ನ ನಾದಿನಿ ಅಷ್ಟೇ ಇಲ್ಲ, ಸ್ವಂತ ನನ್ನ ಮಗಳಿದ್ದ ಹಾಗೆ. ಅರ್ಥ ಆಯ್ತಾ? ಅಕ್ಕ, ಎಂತ ಉದಾರ ಗುಣದ ಮನಸ್ಸು ನಿಮ್ಮದು. ಈ ಬಡವರ ಮನೆಗೆ ಬಂದ ಭಾಗ್ಯಲಕ್ಷ್ಮಿ ಅಕ್ಕ ನೀವು, ಮಹಾಭಾಗ್ಯಲಕ್ಷ್ಮಿ. ಸರಿ ಸರಿ, ನಾನು ಮಾಡುವ ಕರ್ತವ್ಯ ಅಷ್ಟೇ ಮಾಡಿದ್ದೇನೆ. ಅಂದಾಗಿ ನಿಮ್ಮ ಮಾವಂದ್ರು ಬರೋ ಸಮಯ ಆಗ್ತಾ ಇದೆ, ಮೊದಲು ಹೋಗಿ ಅಡಿಗೆ ಸಿದ್ಧ ಮಾಡು, ನಂತರ ನಾನು ಬಂದು ನಿಂಗೆ ಸಹಾಯ ಮಾಡ್ತೀನಿ. ಸರಿ ಅಕ್ಕ, ಆದಷ್ಟು ಬೇಗ ಮಾಡುತ್ತೇನೆ. ಸರಿ. ರತ್ನ, ಏನು ಮಾಡ್ತಾ ಇದ್ಯಾ? ನೋಡಿಲ್ಲಿ ಎತ್ತುಗಳನ್ನ. ಏನ್ರಿ ಇದು? ಹೌದು. ಜೋಡಿ ತರ ಕರ್ಕೊಂಡು ಬಂದ್ಬಿಟ್ಟಿದ್ದೀರಲ್ಲ, ತುಂಬಾ ಖುಷಿ ಆಯ್ತು. ಹೌದು, ಯಾಕೆಂದ್ರೆ ಈ ಎತ್ತುಗಳೇ ಈ ರೈತನ ಜೀವ. ಇವು ಈ ಮನೆಯನ್ನ ಬೆಳೆಯುವ ನಂದಾದೀಪಗಳು ನೋಡು. ನಿಜ ಅಂದ್ರೆ ಎತ್ತಿಗೂ ಪೂಜೆ ಮಾಡಿ ಬಂದ್ಬಿಡ್ತೀನಿ. ಹಾಗಿದ್ರೆ ಆಯ್ತು. ನೋಡು, ಇವತ್ತು ಜಮಖಂಡಿ ಸಂತಿಯಲ್ಲಿ ಈ ಮುದ್ದಾದ ಜೋಡಿಗಳನ್ನ ತಂದಿದ್ದೀನಿ, ಕೊಟ್ಟಿಗೆಯಲ್ಲಿ ಕಟ್ಟಿರ್ತೀನಿ, ಆಮೇಲೆ ಪೂಜೆ ಮಾಡು. ಆಯ್ತಾ? ನಾನು ಕಟ್ಟಿ ಬರ್ತೀನಿ. ಬೇಗ ಬಂದ್ಬಿಡಿ. ಅಮ್ಮ, ಎಷ್ಟೇ ದುಃಖ ದುಮ್ಮಾನವಿದ್ರೂ ಕೂಡ ಭೂಮಿಯನ್ನು ಸೀಳಿಕೊಂಡು ಒಂದು ಪ್ರಖರವಾದ ಶಕ್ತಿಯನ್ನು ಹೊರಹಾಕುವ ಛಲ ಆ ಜೋಡೆತ್ತುಗಳ ಭೂಮಿ ತಾಯಿಗಿದೆ. ಆ ಜೋಡೆತ್ತುಗಳಿಗೆ ಯಾವ ತೊಂದರೆ ಆಗದ ಹಾಗೆ ಈ ಭೂಮಿ ತಾಯಿ ಒಳಗೊಂಡು ಅವು ಅದ್ಭುತವಾದ ಶಕ್ತಿಯನ್ನು ಕೊಟ್ಟು ಯಾವ ತೊಂದರೆ ಆಗದಿರೋ ತರ ಆ ಎತ್ತಿಗೆ ನಿನ್ನ ಆಶೀರ್ವಾದ ಇರಲಿ ತಾಯಿ, ಆಶೀರ್ವಾದ ಇರಲಿ. ರತ್ನ, ಇನ್ನು ಆ ದೇವರ ನಾಮಸ್ಮರಣೆಯಲ್ಲಿ ಇದೆಯಲ್ಲ, ಪೂಜೆ ಮುಗಿಲಿಲ್ವೇನು? ಪೂಜೆ ಈಗ ತಾನೇ ಮುಗಿಸ್ತೆ, ನಿಮ್ಗೋಸ್ಕರ ಕಾಯ್ತಾ ಇದ್ದೆ. ಬನ್ನಿ, ನಮಸ್ಕಾರ ಮಾಡಿ ಪ್ರಸಾದ ಕೊಡ್ತೀನಿ. ಆಯ್ತು. ನೇತ್ರ, ಹೇಗಿದ್ರು ಇದು ಶ್ರಾವಣ ಮಾಸ. ಶ್ರಾವಣ ಮಾಸದಲ್ಲಿ ವ್ರತ ಉಪವಾಸ ಅಂತ ಆ ದೇವರಲ್ಲಿ ಏನೇನು ಬೇಡ್ಕೊಂಡೆ ಅಂತ ಗೊತ್ತಾಗಲಿಲ್ಲ ನನಗೆ. ನಾನು ಇನ್ನೇನ್ರಿ ಕೇಳ್ತೀನಿ? ಅಷ್ಟೈಶ್ವರ್ಯ ಸುಖ ಇದು ಯಾವುದು ಕೇಳ್ತಾ ಇಲ್ಲ. ಮತ್ತೆ ಈ ನಮ್ಮ ಸಂಸಾರದಲ್ಲಿ ಸದಾಕಾಲ ನಗು ಒಂದು ಕೂಡ್ಕೊಂಡು ಈ ಸಂಸಾರಕ್ಕೆ ಯಾವ ಕೆಟ್ಟ ದೃಷ್ಟಿ ತಾಕಬಾರ್ದು ಅಂತ ಆ ದೇವಿ ಹತ್ರ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೆ. ಆ ದೇವಿಯಲ್ಲಿ ಸುಖದ ಸಾಗರದಲ್ಲಿ ತೇಲಿಸಂತ ಬೇಡ್ಕೊಂಡಿದ್ಯಾ? ನೋಡು, ಹುಟ್ಟಿದಾಗಿಂದ ಆ ಕಷ್ಟದ ಕಡಲಲ್ಲಿ ನೂಕಿದ ದೇವರಿಗೆ ನಮ್ಮಂತ ಬಡವರನ್ನ ಎಲ್ಲಿ ತೇಲಿಸಬೇಕು? ಸುಖದ ಸಾಗರದಲ್ಲಿ. ಅರೆ ಯಾಕಿರಿ ಸ್ವಾಮಿ? ಮತ್ತೇನು ರತ್ನ, ಅಲ್ಲ ನಾನು ದೇವರ ನಾಮಸ್ಮರಣೆಯೊಂದಿಗೆ ಈ ಭೂಮಿಯಲ್ಲಿ ನಿತ್ಯ ಕಾಯಕ ಮಾಡಿದ್ರು ಆ ದೇವರಿಗೆ ನಮ್ಮ ಕರುಣೆಯ ಕೂಗು ಕೇಳಲೇ ಇಲ್ಲ. ಕಷ್ಟದ ದೌಡಿಯಲ್ಲಿ ನೂಕಿದ ಆ ದೇವರು ನಮಗೆ ಸುಖ ಶಾಂತಿ ನೆಮ್ಮದಿ ನೀಡುತ್ತಾಳೆ ಅನ್ನೋದು ಭ್ರಮೆ ರತ್ನ, ಭ್ರಮೆ. ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ಆ ದೇವಿಯ ಶಕ್ತಿ ಅಭೂತಪೂರ್ಣವಾದದ್ದು. ಇವತ್ತಿನ ಕಷ್ಟ ಇರಬಹುದು ನಿಜ, ಆದ್ರೆ ಇಂದಲ್ಲ ನಾಳೆಯಾದ್ರೂ ಖಂಡಿತವಾಗಿಯೂ ಸುಖದ ಸಂಸಾರದಲ್ಲಿ ತೇಲಿಸ್ತಾಳೆ ಅನ್ನೋ ನಂಬಿಕೆ ಖಂಡಿತವಾಗಿಯೂ ಇದೆ. ನೋಡು, ನಾನು ಹುಟ್ಟಿದಾಗಿಂದ ಕಷ್ಟದ ಮೇಲೆ ಕಷ್ಟ ಅನುಭವಿಸ ಬಂದ ನನಗೆ ಈ ದೇವರ ಮೇಲೆ ಇರಬೇಕಾದ ನಂಬಿಕೆ ಅನ್ನುವ ಪದಕ್ಕೆ ಅರ್ಥವೇ ಇಲ್ಲದಂತಾಗಿದೆ ನನ್ನ ಮನಸ್ಸಿನಲ್ಲಿ. ನಾನು ಮಾತಾಡಲ್ಲ ನಿಮಗೆ. ನಂಬಿ ಕೆಟ್ಟವರಿಲ್ಲವೋ ಮನುಜ, ರಂಗಯ್ಯನ ನಂಬಿ ಕೆಟ್ಟರೂ ಕೆಳಬಹುದು ಓ ಮನುಜ ಎಂಬ
ಎಂಬ ಮಾತು ನಿಮಗೆ ಗೊತ್ತಿಲ್ವಾ? ನೀನು ಹೇಳುತ್ತಿರುವುದು ಸತ್ಯಯುಗದ ಮಾತು, ಆದ್ರೆ ಇದು ಕಲಿಯುಗ. ಮೋಸ, ವಂಚನೆ, ಅನ್ಯಾಯ ತುಂಬಿದ ಈ ಕಲಿಯುಗದಲ್ಲಿ ಈ ಸತ್ಯ ಅನ್ನೋದು ನಡೆಯಲಾರದು ರತ್ನ, ನಡೆಯಲಾರದು. ತಪ್ಪು ಸ್ವಾಮಿ, ನಿಮ್ಮ ಮಾತು ನಿಜವೇ ಆಗಿದ್ರೆ, ನಿಮ್ಮ ಭಾವನೆಗಳು ನಿಜನೇ ಆಗಿದ್ರೆ, ಕಾಲ ಕಾಲಕ್ಕೆ ಮಳೆ ಬೆಳೆ ನಿಜವಾಗಿಯೂ ಆಗ್ತಾ ಇರ್ಲಿಲ್ಲ ಅಂದ್ರೆ. ನಿನ್ನ ಮಾತು ನಿಜ. ಯಾಕೆಂದ್ರೆ ಕಾಲ ಕೆಟ್ಟಿಲ್ಲ, ಮನುಷ್ಯನ ಮನಸ್ಸು ಕೆಟ್ಟಿ ಹೋಗಿದೆ. ಈ ಭೂಮಿಯ ಮೇಲೆ ಬೆಳೆಯುವ ಬೆಳೆಯೊಂದಿಗೆ ಕಸವು ಬೆಳೆಯುವಂತೆ ಮನುಷ್ಯನ ಮನಸ್ಸು ಕೆಟ್ಟಿದೆ ಅಂದಮೇಲೆ ನಾವು ಸದ್ಗುಣದಿಂದ ನಡೆದರೆ ಮಾತ್ರ ಆ ದೇವರು ನಮ್ಮನ್ನ ಕೈ ಹಿಡಿತಾನೆ ಅನ್ನೋ ನಂಬಿಕೆ ನನಗೂ ಬಂತು. ಇರ್ಲಿ, ಇಂಥ ಜ್ಞಾನದ ಅಂತರಾಳದ ವಿಷಯ ಎಷ್ಟು ಅಡಕವಾಗಿದೆ ನಿನ್ನಲ್ಲಿ. ಇದಕ್ಕೆ ಬೇರೆ ಏನೂ ಕಾರಣ ಅಲ್ಲ. ಸಪ್ತಪದಿ ತುಳಿದು ನಿಮ್ಮ ಕೈಯಾರ ಮಾಂಗಲ್ಯ ಕಟ್ಟಿಸ್ಕೊಂಡು ನಿಮ್ಮ ಧರ್ಮ ಪತ್ನಿಯಾಗಿ ಮನೆಗೆ ಕಾಲಿಟ್ನಲ್ಲ, ಇದರ ಪ್ರಭಾವದಿಂದಲೇ ಇದೆಲ್ಲ ಆಗ್ತಾ ಇರೋದು. ಓಹೋ, ಮಾತು ಬನ್ನವರಿಗೆ ಜಗವಿಲ್ಲ, ಊಟ ಬಲ್ಲ ರೋಗಲ್ಲ ಅಂತೆ. ಮಾತಿನಲ್ಲಿ ಮನೆ ಕಟ್ತೀಯೋ ಅಥವಾ ಇನ್ನು ಏನಾದ್ರೂ ವಿಶೇಷವಾಗಿ ಏನಾದ್ರೂ ಹೇಳ್ತೀಯೋ? ನೀವು ಇಲ್ಲೇ ಮಾತಾಡಿ ಇದ್ಕೊಡ್ರಿ, ನಂಗೆ ತುಂಬಾ ಕೆಲಸ ಇದೆ, ನಾನು ಅಲ್ಲ. ಇತ್ತೀಚೆಗೆ ನಿನ್ನ ಮೇಲೆ ನನಗೆ ತುಂಬಾ ಕೋಪ ಬರ್ತಾ ಇದೆ. ನೋಡು, ನನ್ನನ್ನ ತಿರಸ್ಕಾರ ಮಾಡ್ತಾ ಇದ್ಯಾ. ನನ್ನ ಮನಸ್ಸಿನ ಭಾವನೆನೇ ಅರ್ಥ ಮಾಡ್ಕೊಳ್ತಾ ಇಲ್ಲ ನೀನು. ರೀ, ನಾನ್ ನಿಮ್ಮನ್ನ ತಿರಸ್ಕಾರ ಮಾಡ್ತೀನ? ಖಂಡಿತವಾಗೂ ಇಲ್ಲ ರೀ. ಹಾಗಾದ್ರೆ ಪತಿ ಏನ್ ಹೇಳ್ತಾರೋ ಹಾಗೆ ಕೇಳೋದು ಸತಿ ಧರ್ಮ ತಾನೆ. ಸತಿ ಧರ್ಮ ಆದ್ರೆ ನಾನು ಹೇಳಿದ ಮಾತು ಕೇಳ್ತೀಯಾ? ಕೇಳೋದಾದ್ರೆ ಖಂಡಿತವಾಗಿಯೂ ಕೇಳ್ತೀರಿ. ಕೇಳೋದಿಲ್ಲ, ನಾನು ನೀನು ಕೇಳ್ತೀಯ ಅಂತ ಹೇಳ್ತೀನಿ. ಏನಿಲ್ಲ, ಈ ತಮ್ಮಂದ್ರಂತೂ ಮಣಿಯಲಿಲ್ಲ. ಈ ಸುಂದರ ಸಮಯವನ್ನು ಹಾಳು ಮಾಡದೆ ನನಗೋಸ್ಕರ ಒಂದು ಪ್ರೇಮಗೀತೆಯನ್ನು ಹಾಡಬಾರ್ದೆ? ಅದು ನಾಚಿಕೆ ಆಗುತ್ತೀರಿ. ಇಲ್ಲ ರೀ, ಹಾಡುಗಿಡಿರಿ, ನಾನು ಹೋಗ್ತೀನಿ ಅಷ್ಟೇ. ಮಾತು ಕೊಟ್ಟಿದ್ಯಾ, ನನ್ನ ಮಾತು ಕೇಳ್ತೀನಿ ಅಂತ. ಮಾತು ಮರ್ತಿಬಾರ್ದು, ಮಾತು ಪಾಲಿಸುವ ಸತಿ ನೀನ್ ಹೌದಲ್ವೋ? ನಿಜ ನಿಜ. ಮತ್ತೆ ಗಂಡನಿಗೆ ಕೊಟ್ಟ ಮಾತನ್ನ ಹೆಂಡತಿ ತಪ್ಪೋದುಂಟಾ? ಖಂಡಿತವಾಗಿಯೂ ನಿಮ್ಮ ಆಸೆಯನ್ನ ನಾನು ಈಡೇರಿಸ್ತೇನೆ. ನನಗೆ ಖಂಡಿತ ಗೊತ್ತಿತ್ತು. ಮುಖವ ಕಂಡಿದ್ದೆ, ತಂಗಾಳಿಯು ನಾಡೊಳಗೆ ಇವನು ಶಿರನು ಸೋಕಿದ್ದೆ, ಮೂಗುತಿ ಮುತ್ತು ಚಂದ ವಾಲುಜಿನಕ್ಕೆ ಗೊತ್ತು ಚಂದ, ಕಾಸಗಳ ಬೊಟ್ಟು ಚಂದ, ನಾಗಜಡೆ ಜುಟ್ಟು ಚಂದ. ಓ ಪ್ರಿಯೆ, ನೀನಂದ್ರೆ ತುಂಬಾ ಇಷ್ಟ. ಮೂಗುತಿ ಮುತ್ತು ಚಂದ, ವಾಲುಜಿನಕ್ಕೆ ಗೊತ್ತು ಚಂದ, ಕಾಸಗಳ ಗೊತ್ತು ಚಂದ, ನಾಗಜಡೆ ಗೊತ್ತು ಚಂದ.
you, Mama. I love you, Mama. I love you, Mama. ಮೂಗುತಿ ಮುತ್ತು ಚಂದ ಅದು ಸುಮಗೆ ಗತ್ತು ಚಂದ ನಾಸಕಲ ಗತ್ತು ಚಂದ ನಾಗಜನೆ ಜುಟ್ಟು ಚಂದ ಅಣ್ಣ ಅತ್ತಿಗೆ ಕಂಠೀರವ ಈಗ ಬಂದೇನಪ್ಪ? ಹೌದಣ್ಣ, ಈಗ ತಾನೇ ಬಂದೆ. ಮೈದುನ ಈಗ ಬಂದೇನಪ್ಪ? ಹೌದು ಅತ್ತಿಗೆ, ಈಗ ತಾನೇ ಬಂದೆ. ಅಂದಾಗೆ ಒಳಗೆ ನಮಸ್ಕಾರ. ಅಣ್ಣ ಆಶೀರ್ವಾದ ಮಾಡೋಣ. ಎದ್ದು ಹೇಳು ಕಂಠೀರವ, ಈ ಗಂಡು ಮೆಟ್ಟಿದ ನಾಡಿನಲ್ಲಿ ಗಂಡದೇ ಗಂಡು ನೀನಾಗಿ ನಮ್ಮಂತ ಬಡವರ ಮೇಲೆ ಅನ್ಯಾಯ ಅಧರ್ಮದಿಂದ ತುಳಿದು ಬದುಕುತ್ತಿರುವ ಆ ದುಷ್ಟ ಶ್ರೀಮಂತರನ್ನು ಮೆಟ್ಟುವ ದಿಟ್ಟ ಧೀರ ನೀನಾಗಬೇಕೆನ್ನೋದೇ ಈ ನಿನ್ನ ಅಣ್ಣನ ಬಲವಾದ ಆಸೆ. ಅತ್ತಿಗೆ ನೀವು ಆಶೀರ್ವಾದ ಮಾಡಿ. ನೀನೊಬ್ಬ ನಿಷ್ಠಾವಂತ ರಾಮ ಭಕ್ತ. ನಿನ್ನ ಮೇಲೆ ಯಾವ ಕೆಟ್ಟ ಹುಡುಗಿಯ ದೃಷ್ಟಿ ಬೀಳದಿರ್ಲಿ ಅಂತ ನಾನು ಆಶೀರ್ವಾದ ಮಾಡ್ತೀನಿ. ಅತ್ತಿಗೆ ಅಣ್ಣ, ನಿಮ್ಮಿಬ್ಬರ ಆಶೀರ್ವಾದ ನನ್ನ ಮೇಲೆ ಇರುವವರೆಗೂ ಇವ್ರು ಯಾರು ತಕ್ಕ ದೃಷ್ಟಿಯನ್ನು ನನ್ನನ್ನು ಏನು ಮಾಡಲಾರದು. ಇರ್ಲಿ ಕಂಠೀರವ, ಕಲಿತ ವಿದ್ಯಾವಂತನಾದ ನೀನು ಎಲ್ಲ ಹುಡುಗರಂತೆ ಪ್ಯಾಂಟ್ ತೊಟ್ಟೋದು ಬಿಟ್ಟು ಈ ಧೋತಿ ನೇರ್ ಶರ್ಟು ಕೈಯಲ್ಲಿ ಗೊಂಡು ಇದೇನಪ್ಪ ನಿನ್ನ ವೇಷ? ಗೊತ್ತಾಗಲಿಲ್ಲ ನನಗೆ. ಅಣ್ಣ, ಇಂದಿನಿಂದ ನಂದು ಇದೇ ನಿಜವಾದ ವೇಷ. ಓಹೋ, ಈ ಉಡುಪು ತುಂಬಾ ಸುಂದರವಾಗಿದೆ. ಯಾಕೆಂದ್ರೆ ಇದೇ ನಮ್ಮ ಸಂಸ್ಕೃತಿಯನ್ನ ಬಿಂಬಿಸುತ್ತೆ. ಇರ್ಲಿ, ನೀನು ನೌಕರಿಗೆ ಹೋದ ವಿಷಯ ಏನಾಯ್ತು ಅಂತ ಗೊತ್ತಾಗಲಿಲ್ಲ. ಅಣ್ಣ, ನೌಕರಿ ಎಂಬ ನಾನು ಹುಡುಗಿ ನೀರೇರ್ಚಿ ಬಂದಣ್ಣ ನಿನ್ನ ಹತ್ತಿರ. ಹೌದಾ? ಯಾಕಪ್ಪ? ನೋಡು, ನಾನು ನಿನ್ನ ಅತ್ತಿಗೆ 20 ವರ್ಷದಿಂದ ಒಪ್ಪತ್ತುಕೊಂಡು ನಿನ್ನ ಕಷ್ಟಪಟ್ಟು ಶಾಲೆ ಕಲಿಸಿದ್ದೀವಿ. ನೀನೊಬ್ಬ ದೊಡ್ಡ ಅಧಿಕಾರಿ ಆಗ್ತಾ ಅಂತ ನಾನು ಕನಸು ಕಂಡಿದ್ದೆ ನೋಡು. ಮೈದುನ ಕಂಠಿ, ಏನಪ್ಪ ನೀ ಹೇಳ್ತಾ ಇರೋದು? ಅತ್ತಿಗೆ, ನೌಕರಿ ಮಾಡಬೇಕಾದರೆ 10 ಲಕ್ಷ ಲಂಚ ಕೇಳಿದರು. ಅದಕ್ಕಾಗಿ ನೌಕರಿನೇ ಬೇಡ ಎಂದು ನಿಮ್ಮ ಹತ್ತಿರ ಬಂದುಬಿಟ್ಟೆ. ನಿಜವಪ್ಪ, ಈಗಿನ ಕಾಲದಲ್ಲಿ ವಿದ್ಯೆಗೆ ಬೆಲೆ ಇಲ್ಲ, ಹಣಕ್ಕೆ ಬೆಲೆ ಇದೆ. ಎಷ್ಟೋ ಓದಿ ರ್ಯಾಂಕ್ ಬಂದರೂ ಸಹಿತ ಅಂಥ ವಿದ್ಯಾರ್ಥಿಗಳಿಗೆ ನೌಕರಿ ಸಿಗದೆ ಕೇವಲ 35 ಮಾರ್ಕ್ಸ್ ಪಡೆದುಕೊಂಡ ಆ ನರಮೂರ್ಖರಿಗೆ ಮಾತ್ರ ನೌಕರಿ ಸಿಗುತ್ತದೆ. ಇರಲಿ, ಮುಂದೆ ಏನು ಮಾಡಬೇಕೆಂದ್ರೆ ನನಗೆ ಗೊತ್ತಾಗಲಿಲ್ಲ ನೋಡಿ. ಮುಂದೇನಿದೆ ಅಲ್ಲ, ಇದ್ದೇ ಇದೆ ಅಲ್ಲ ನಮ್ಮ ಹೊಲ. ಆ ಹೊಲದಲ್ಲಿ ದುಡಿದು ಬಿತ್ತಿ ಬೆಳೆ ತೆಗೆದು ನಾನೊಬ್ಬ ಒಳ್ಳೆ ಕೃಷಿಕ ಎಂದು ಸಮಾಜಕ್ಕೆ ತೋರಿಸಬೇಕನ್ನೋದೇ ನನ್ನ ಆಸೆ. ಅದೇನಪ್ಪ, ನೌಕರಿ ಮಾಡೋದನ್ನ ಬಿಟ್ಟು ಹೊಲದಲ್ಲಿ ನಿಮ್ಮ ಅಣ್ಣಂತ ನೀನು ಹೊಲಗಿದ್ದ ಕೆಲಸ ಮಾಡ್ತೀನಪ್ಪ? ಇದೇನು ಹೇಳ್ತಿರುವ ಅತ್ತಿ? ನಮ್ಮ ಹೊಲದಲ್ಲಿ ನಾನು ದುಡಿದರೆ ತಪ್ಪೇನು ಅತ್ತಿಗೆ? ತಪ್ಪೇನು? ತಪ್ಪೇನಿಲ್ಲ ಕಂಠೀರವ, ತಪ್ಪೇನಿಲ್ಲ.
ಈ ವ್ಯವಸಾಯ ಮಾಡುವುದು ಪುಣ್ಯದ ಕೆಲಸ. ಯಾಕೆಂದ್ರೆ ಅದೇ ವ್ಯವಸಾಯದಿಂದ ಜಗತ್ತಿನ ಎಲ್ಲ ಪ್ರಾಣಿಗಳಿಗೆ ಅನ್ನ ಹಾಕುವ ಅನ್ನದಾತನೇ ರೈತ ಅಂದ ಮೇಲೆ ನೋಡು. ಆದರೆ ಈ ವ್ಯವಸಾಯದಲ್ಲಿ ಲಾಭ ಬಂದರೂ ಬರ್ಬೋದು, ಬರದೇನೂ ಇರ್ಬೋದು. ಆದರೆ ಸರ್ಕಾರ ನೌಕರಿ ಹಾಗಲ್ಲ, ಮಳೆ ಇಲ್ಲದ ಬೆಳೆ ಬಂದೇ ಬರುತ್ತೆ ಅಂತ. ಸರ್ಕಾರಿ ನೌಕರಿಯನ್ನು ಮಾಡುವುದಾದರೆ ಸರ್ಕಾರ ಅನ್ನ ತಿನ್ನೋದು ಬಿಟ್ಟು ಮಣ್ಣ ತಿನ್ನಬೇಕಾಗುತ್ತದೆ. ಈ ರೈತ ಹೊತ್ತು ಬಿತ್ತಿ ಬೆಳೆ ತೆಗೆಯದಿದ್ದರೆ ಏನು ತಿನ್ನತನ್ನ ಈ ಸರ್ಕಾರ? ಅಷ್ಟಿಲ್ಲದೆ ಹಿರಿಯರು ಹೇಳಿದರೆ ನನ್ನ ರೈತನೇ ಈ ದೇಶದ ಬೆನ್ನೆಲುಬು, ರೈತನ ಹಸಿರೇ ಈ ದೇಶಕ್ಕೆ ಉಸಿರು. ಜೀವಪ್ಪ, ಈ ನಿನ್ನ ಮಾತನ್ನು ಕೇಳಿ ನನಗೆ ತುಂಬಾ ಸಂತೋಷವಾಯಿತು ತಮ್ಮ, ತುಂಬಾ ಸಂತೋಷವಾಯಿತು. ಮೈದುನ ಆದ್ಮೇಲೆ ಬಿಟ್ಟು ಹಾಕು. ಮೊದಲು ಕೈ ಕಾಲು ಮುಖ ತೊಳ್ಕೊಂಡು ಊಟಕ್ಕೆ ಬಾ, ಎಲ್ಲರೂ ಒಟ್ಟಿಗೆ ಊಟ ಮಾಡಿದ್ರಂತೆ. ಆಯ್ತಾಯ್ತೀಗ ಒಟ್ಟಿಗೆ ಊಟ ಮಾಡೋಣ. ಆದ್ರೆ ನನ್ನ ತಮ್ಮ ರವಿಯಲ್ಲಿದ್ದಾನೆ, ಕಾಣ್ತಾ ಇಲ್ಲಲ್ಲ? ರವಿ ಅರೆ ನೆನೆಸೋ ಕಂಟಿ ಅಣ್ಣ ಬಂದು ತುಂಬಾ ಹೊತ್ತಾಯ್ತಾ? ತುಂಬಾ ಹೊತ್ತಾಯ್ತು ಕಣೋ, ನೀನೇ ಇನ್ನೂ ಬಂದಿಲ್ಲ. ಯಾಕಪ್ಪ, ನಿನ್ನ ವಿದ್ಯಾಭ್ಯಾಸ ಹೇಗೆ ನಡೆದಿದೆ? ಅಣ್ಣ, ನನ್ನ ವಿದ್ಯಾಭ್ಯಾಸ ಚೆನ್ನಾಗಿ ನಡೆದಿದೆ. ಆದ್ರೆ ಇದೇ ನನ್ನ ವೇಷ. ಕಂಟಿ, ಇದೇ ನನ್ನ ನಿಜವಾದ ವೇಷ. ಎಲ್ಲವನ್ನು ಆಮೇಲೆ ನಿನಗೆ ತಿಳಿಸಿ ಹೇಳುತ್ತೇನೆ. ಒಂದ್ ನಿಮಿಷ ತಂಗಿ ನೇತ್ರ, ಅಮ್ಮ, ತಂಗಿ, ಬಾರಮ್ಮ. ಯಾಕಕ್ಕ ಕೂಗಿದ್ರಿ? ಕಂಟಿ ಮವ, ಯಾವಾಗ ಬಂದ್ರಿ ಮವ? ಅಮ್ಮ, ನಾನು ಬಂದು ಭಾಳ ಹೊತ್ತಾಯ್ತು. ನೀನು ಒಳಗೆ ಏನು ಮಾಡುತ್ತಿದ್ದೇನೋ, ನನ್ನನ್ನು ನೋಡಲೇ ಇಲ್ಲ. ಆಯ್ತಪ್ಪ, ನೋಡು ನೇತ್ರ, ರತ್ನ ತಮ್ಮಂದರು ಬಂದಿದ್ದಾರೆ. ಎಲ್ಲರೂ ಸೇರಿ ಊಟ ಮಾಡೋಣ, ಸಿಹಿಯಾದ ಅಡಿಗೆ ಮಾಡಿ. ಏನಂತೀರಾ? ನೋಡಪ್ಪ ತಂಗಿ, ಇವತ್ತು ನಿಮ್ಮ ಮಾವಂದ್ರು ಬಂದ ಖುಷಿಗೋಸ್ಕರ ಸ್ಪೆಷಲ್ ಆಗಿ ಏನಾದ್ರು ಅಡುಗೆ ಮಾಡೋಣ. ಬಾ ಹಾಗಿದ್ರೆ. ಅತ್ತಿಗೆ 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 ನಿಲ್ಲಿ. ಮೊದಲು ಊಟಕ್ಕಿಂತ ಮೊದಲು ನಿಮ್ಮ ಮಧುರ ಕಂಠದಿಂದ ಹಾಡಬೇಕೆನ್ನುವುದು ನನ್ನ ಆಸೆ. ನನ್ನ ಕಂಠದಿಂದ ಆಯ್ತು, ನನ್ನ ಕಂಠದಿಂದ ಜೇನಿನ ಗೂಡು ನಾವೆಲ್ಲ, ಆದರೂ ಜೇನಿಲ್ಲ. ಮನಗಳು ಸೇರಿದರೆ ಹುಟ್ಟಿದ ಮನೆಯಂತೆ, ತುಂಬಿದ ಮನೆಯವರೇ ಧರೆಯಲಿ ಮಗುವಿನ ಬರೆಯುತ್ತೆ. ಜೇನಿನ ಗೂಡು
ಮೈದ್ನ ನಿನ್ನ ಇವಾಗ ಪೂರ್ತಿ ಆಯ್ತಾನಪ್ಪ. ತುಂಬಾ ಸಂತೋಷವಾಯ್ತು. ಸರಿ ಹಾಗಿದ್ರೆ ರತ್ನ, ಎಲ್ರಿಗೂ ನಡಿ, ಹೊಟ್ಟೆ ಇಸ್ತಾ ಇದೆ, ತುಂಬಾ ಹೊಟ್ಟೆ ಇಸ್ತಾ ಆಯ್ತಂದ್ರೆ ಇದೆ. ಊಟ ರೆಡಿ ಆಗಿದೆ, ಬನ್ನಿ ಎಲ್ರು ಒಟ್ಟಿಗೆ ಊಟ ಮಾಡೋಣ. ಆಯ್ತು. ಬನ್ನಿ ಹಾಗಿದ್ರೆ. ನೇತ್ರ, ಕಾಲೇಜಿನಿಂದ ಬರುವಾಗ ನಿನಗೆ ಸ್ವೀಟ್ ತೆಗೆದುಕೊಂಡು ಬಂದಿದ್ದೇನೆ. ಇಲ್ಲ ನೇತ್ರ, ನಾನೇ ನನ್ನ ಕೈಯಾರೆ ತಿನ್ನಿಸುವೆ. ಆಯ್ತು ಮಾವ. ಹಾಗಾದರೆ ಆನು ನೇತ್ರ, ನೇತ್ರ, ಈ ನಿನ್ನ ಸಿಹಿಯಾದ ಬಾಯಿಂದ ಬರಲಿ ಒಂದು ಸುಂದರವಾದ ಗೀತೆ ನನ್ನ ಚೆಲುವೆ. ಆಯ್ತು ಮಾವ, ನಿಮ್ಮ ಇಷ್ಟವೇ ನನ್ನ ಇಷ್ಟ. ಚೆಲುವೆ ಚೆಲುವೆ ಬೇಲೂರು ಚೆನ್ನ ಚೆಲುವೆ ಯಾಕೆ ಹೆಣಿಲ ಮೇಲೆ ನನ್ನ ಮನವೇ
ನೇತ್ರ ಊಟಕ್ಕೆ ಕಾಯ್ತಿರ್ತಾರೆ. ರೆಡಿ ಹೋಗೋಣ. ಬನ್ನಿ ಮಾವ ಹೋಗೋಣ. ದೇಶಕ್ಕೊಬ್ಬನೇ ಪ್ರಧಾನಿ, ರಾಜ್ಯಕ್ಕೊಬ್ಬನೇ ಮುಖ್ಯಮಂತ್ರಿ, ಸ್ಟೇಟ್ಗೊಬ್ಬನೇ ರೌಡಿ, ಅದು ಈ ವಿಶ್ವಕಂಠನೇ ಹೋಗಿರ್ಬೇಕು. ಈ ಸರ್ಪ ಕಕ್ಕಿದರೆ ವಿಷ ಮಾತ್ರ. ಇವರು ನ್ಯಾಯ ದೇವತೆ ಮಕ್ಕಳು, ನ್ಯಾಯ ಕೇಳಲು ಹೊರಟಿದ್ದಾರೆ. ಎಲ್ಲಿದೆಯೋ ನ್ಯಾಯ? ಈ ಕರಾಳ ಕಲಿಯುಗದ ನ್ಯಾಯ 5 ವರ್ಷಕ್ಕೊಮ್ಮೆ ಕಂಡವರ ಕಾಲು ಹಿಡಿದು ಹೋಟು ಪಡೆದು ಆರಿಸಿ ಬಂದ ನಂತರ ಕೋಟಿನ ಲೂಟ್ ಮಾಡಿ ವಿಧಾನಸೌಧದಲ್ಲಿ ನಿದ್ರೆ ಮಾಡಿ ನ್ಯಾಯಕ್ಕಾಗಿ ನಾನು ಎಂದು ಹೊಗಳುತ್ತಿರುವ ಓ ಪ್ರಜಾಪ್ರಭುತ್ವಗಳಲ್ಲಿದೆಯೋ ನ್ಯಾಯ. ಅಷ್ಟೇ ಅಲ್ಲ, ಅಣ್ಣನ ಹೆಂಡತಿಯನ್ನು ಆಸೆ ಪಡುವ ತಮ್ಮನಲ್ಲಿ ಇಲ್ಲ ತಮ್ಮನ ಹೆಂಡತಿಯನ್ನು ಮೋಹಿಸುವ ಓ ಅಣ್ಣನಲ್ಲಿದೆಯೋ ನ್ಯಾಯ. ಅಖಂಡ ಭಾರತಕ್ಕಷ್ಟೇ ಅಲ್ಲ, ಇಡೀ ಈ ವಿಶ್ವದಲ್ಲೂ ಇಲ್ಲ. ಬೆಳೆದು ನಿಂತಿರುವ ಈ ಅನ್ಯಾಯದ ಗರ್ಭದೊಳಗೆ ಖತರ್ನಾಕ್ ಕಲಿಮರೆ ಹೆಚ್ಚಾಗಿದ್ದಾರೆ ಹೊರತು ನಿಷ್ಠಾವಂತರು ಸಿಗಲು ಸಾಧ್ಯನೇ ಇಲ್ಲ. ಈ ಕಲಿಯುಗದಲ್ಲಿ ನ್ಯಾಯನ ಕಾಲಲ್ಲಿ ತುಳಿದು ಅನ್ಯಾಯದ ಮೆಟ್ಟಿಲನ್ನು ಮೆಟ್ಟಿ ನಿಂತಿರುವ ಸೂಳಿಯ ಮಕ್ಕಳಿಗೆ ಈ ವಿಶ್ವಕಂಠ ಅವತಾರ ತಾಳೆ ಹಠ ಸಾಧಿಸಿದ ಘಟ ಸರ್ಪನಾಗಿ ಬಂದಿದ್ದಾನೆ ಈ ಊರನ್ನು ಕಾಪಾಡಲು. ಈ ಊರಿನ ಗರ್ಭ ಶ್ರೀಮಂತ ಧನ್ರಾಜ್ ತನ್ನ ಆಳು ಮನುಷ್ಯನನ್ನು ಕಳಿಸಿ ನನಗೆ ಅವರ ಮನೆಗೆ ಬಾ ಎಂದು ಕರೆದಿದ್ದಾನೆ. ಹೋದರೆ ಓ ಧನ್ರಾಜ್ಗೆ ಏನು ಗೊತ್ತಾ, ಇದು ಈ ಊರಲ್ಲಿ ಯಾರಿಗೂ ಭಾಗ್ಯದ ಹುಲಿಯಲ್ಲ ಎಂದು. ಧನ್ರಾಜ್, ನೀನು ನಿನ್ನ ಆಳ ಮನುಷ್ಯನ ಕೈಯಲ್ಲಿ ಹೇಳಿ ಕಳಿಸಿದೆ ಅಂದ ಮಾತ್ರಕ್ಕೆ ನಾನು ಬರ್ತೇನೆ. ಕಾರಣ ನಿನ್ನ ಸ್ನೇಹ ಬೆಳೆಸುವುದಕ್ಕಲ್ಲ ಮಗನೇ. ನಾನು ಚಿಕ್ಕವನಿದ್ದಾಗ ನನ್ನ ತಂದೆ ತಾಯಿಗಳನ್ನು ಕೊಲೆ ಮಾಡಿದ ಪಾಪಿಗಳು ಯಾರೆಂದು ತಿಳಿದುಕೊಂಡು
ಉಳಿಸ್ಕೊಳ್ಳೋದಕ್ಕಾಗಿ ಆದ್ರೂ ನಾನು ನಿನ್ನ ಸ್ನೇಹ ಬೆಳೆಸೋದಕ್ಕಾಗಿ ನಿನ್ನ ಮನೆಗೆ ಬರ್ತೇನೆ. ಆದ್ರೆ ಈ ಊರಲ್ಲಿ ನನ್ನ ತಂದೆ ತಾಯಿಗಳನ್ನು ಕೊಲೆ ಮಾಡಿದ ವ್ಯಕ್ತಿಗಳು ಯಾರು ಅಂತ ಎಷ್ಟು ಹುಡುಕಾಡಿದ್ರು ನನಗೆ ಸಿಗ್ತಿಲ್ಲ. ಅದಕ್ಕೋಸ್ಕರನಾದ್ರೂ ನಿನ್ನ ಮನೆಗೆ ಬರ್ತಾನೆ ಈ ವಿಶ್ವಕಂಠ. ಇವನು ಒಲಿದರೆ ಯೋಗೇಂದ್ರ, ಕುಣಿದರೆ ನಾಗೇಂದ್ರ, ಕೆರಳಿದರೆ ವೀರೇಂದ್ರ. ಧನ್ರಾಜ್, ಈ ವಿಶ್ವಕಂಠ ಇವತ್ತೇ ನಿನ್ನ ಮನೆಗೆ ಬರ್ತಿದ್ದಾನೆ. ರಾಜಕೀಯ ಅಣ್ಣ ತಮ್ಮರ ಮಧ್ಯೆ ರಾಜಕೀಯ, ಒಂದು ಗುಡಿ ಗುಂಡೂರಲ್ಲಿ ರಾಜಕೀಯ, ಒಂದು ಮದುವೆ ಕೋರಿಯಲ್ಲಿ ರಾಜಕೀಯ, ಒಂದು ಹೆಣ್ಣು ಗಂಡಿನಲ್ಲಿ ರಾಜಕೀಯ. ಏನಿ ಜೀವನ, ಏನಿ ಕಲಿಯುಗ, ಏನಿದು ಚಕ್ರ ವಿವಾಹ. ಈ ರೀತಿ ಆದ್ರೆ ಬದುಕುವುದೇ ಏನೇನು ಬಡ ಜನಗಳ ಗತಿ ಏನು? ಈ ಶ್ರೀಮಂತ ಹಾಕೋ ಲೆಕ್ಕಾಚಾರ ನೋಡ ಪ್ರತಿಯೊಂದು ಜನ ಕಡ 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 ಕಡ. ಆದರೆ ಪ್ರತಿಯೊಂದು ಬಡಪಾಯಿ ಬದುಕಬೇಕಾದ್ರೆ ಏನು ಮಾಡಬೇಕು? ರಾಜಕೀಯ ಕುತಂತ್ರದಲ್ಲಿ ಸಿಡಿಲು ಬಡಲು ಅರಬಾಟಂತೆ ಬೆಂದು ಬೆರಗಾಕಬೇಕು ಅಥವಾ ಸುಟ್ಟು ಭಸ್ಮವಾಗಬೇಕಾ? ನಮ್ಮ ರಾಜಕೀಯ ಚುರಂಗದ ಆಟದಲ್ಲಿ ನಾವು ಹೇಳಿದಂತೆ ಕೇಳಲೇಬೇಕು. ಯಾಕೆ ಗೊತ್ತಾ? ಒಬ್ಬ ಪೌರುಷ ಬಿಟ್ಟವನು 500 ಇದ್ದಿದ್ದು 800 ಆಗಬೇಕಾದ ಆಶೆ ಪಡ್ತಾನೆ. ಈ ಶ್ರೀಮಂತ ಕೋಟೆ ಕೋಟೆ ಹಾಕಿರುತ್ತಾನಲ್ಲ, ಆ ಕೋಟೆ ಹಣಕ್ಕೆ 1000 ಕೋಟಿ ಮಾಡೋದ್ರಲ್ಲಿ ಸಂದೇಹವೇ ಇಲ್ಲ. ಈ ರಾಜಕೀಯ ಕುತಂತ್ರಕ್ಕೆ ನಾನಿಟ್ಟ ಗುರಿ ಒಬ್ಬ ವ್ಯಕ್ತಿ ಸಾಯಲೇಬೇಕು.
ವಿಷಕಂಠ. ವೆಲ್ಕಮ್ ವಿಷಕಂಠ, ವೆಲ್ಕಮ್. ಅದರಲ್ಲಿ ಮಿಸ್ಟರ್ ಧನರಾಜ್, ಇಲ್ಲಿಗೆ ನನ್ನನ್ನು ಬರಲು ಹೇಳಿದ ಕಾರಣ ಹೇಳುತ್ತೇನೆ, ಬಟ್ ನಾನು ಕೇಳಿದ ಸಂದರ್ಶವನ್ನು ತಿಳಿದುಕೊಂಡು ಹೋದರೆ ಒಳ್ಳೆಯದು. ನೋಡು, ನಾನು ಹೇಳುವ ವ್ಯಕ್ತಿಯನ್ನು ನೀನು ಕೊಲೆ ಮಾಡಬೇಕು. ಓಕೆ? ಕೊಲೆ ಮಾಡುವುದೆಂದರೆ ಈ ವಿಶ್ವಕಂಠನಿಗೆ ಒಂದು ಹಣ್ಣು ತಿಂದು ತೆಗೆದಷ್ಟು ಸಂತೋಷ. ಬಟ್ ನನ್ನದೇ ಆದ ಒಂದು ರೂಲ್ಸ್ ಇದೆ. ಭಂಡಾರಿ, ಲೇ ಭಂಡಾರಿ, ಹೇಳ್ರಿ ದನ್ಯಾರ. ಇವನಿಗೆ ಚಿತ್ರವನ್ನು ತೋರಿಸು, ಆ ಕೊಲೆಯಾಗುವ ವ್ಯಕ್ತಿ ಯಾರು ಅಂತ. ಮಿಸ್ಟರ್ ಧನರಾಜ್, ಈ ವಿಶ್ವಕಂಠ ಮಾತು ಕೊಟ್ಟರೆ ಮುಗಿಯಿತು. ಓ ವ್ಯಕ್ತಿಯು ತಳವಿತ್ತಳ ಪಾತಾಳದಲ್ಲಿದ್ದರು, ಅವನು ಹೊರಗೆ ತಂದು ದರದರನ್ನು ಕಡಿಯದೆ ಬಿಡುವನಲ್ಲ ಈ ವಿಶ್ವಕಂಠ. ಅಷ್ಟೇ ಅಲ್ಲ, ನನ್ನದೇ ಆದ ಒಂದು ರೂಲ್ಸ್ ಕೂಡ ಇದೆ. ಏನೋ ರೂಲ್ಸು? ಧಾರಾಳ ಬಗ್ಗೆ ಹೇಳಬಹುದು. ನೋಡು ಮಿಸ್ಟರ್ ಧನರಾಜ್, ಕಣ್ಣುಗಳ ತೆಗೆದರೆ 2 ಲಕ್ಷ, ಕೈ ಕಾಲನ್ನು ಕತ್ತರಿಸಿದರೆ 5 ಲಕ್ಷ, ಇನ್ನು ತಲೆ ತೆಗೆದೆ ಅಂದ್ರೆ 10 ಲಕ್ಷ. ಏನಂತೀಯ? ಓಕೆ, ಹಣದ ಹೊಳೆಯನ್ನು ಹರಿಸುವ ಈ ಧನರಾಜನಿಗೆ 10 ಲಕ್ಷ ಕೇವಲ. ಭಂಡಾರಿ, ಇವನಿಗೆ ಅಡ್ವಾನ್ಸ್ ಅಂತ 1 ಲಕ್ಷ ರೂಪಾಯಿ ಕೊಟ್ಟು ಬಿಡು. ಮುಗಿದ ಕೆಲಸ ಆಮೇಲೆ ಕೊಡುತ್ತೇನೆ. ಓಕೆ? ಹಣದ ರಾಶಿ ಹಣಕ್ಕಾಗಿ ಹಠಪಟ್ಟ ಹೆಣಗಳನ್ನು ಉರುಳಿಸಿ ಹೆಣಗಳ ಮೇಲೆ ಹೆಜ್ಜೆ ಹಾಕುವ ಸರ್ದಾರ್ ಎಂದು ಬಿರುದು ಪಡೆದಿದ್ದಾನೆ ಈ ವಿಶ್ವಕಂಠ. ಓಕೆ ವಿಶ್ವಕಂಠ, ಆದ್ರೆ ನಾ ಕೊಡುವ ಪಾರ್ಟಿಯನ್ನು ತೆಗೆದುಕೊಂಡು ಹೋಗಬೇಕು. ಓಕೆ? ಓಕೆ ಮಿಸ್ಟರ್ ಧನರಾಜ್, ಓಕೆ. ಕೊಟ್ಟ ಮಾತಿಗೆ ನೀನೇನಾದರೂ ತಪ್ಪಿ ನಡೆದಿದ್ದಾದರೆ ಈ ಮೊಚ್ಚಿನಿಂದ ಈ ದೇಹವನ್ನು ನುಚ್ಚು ನುಚ್ಚಾಗಿ ಕೊಚ್ಚಿ ನಂತರ ಆಸ್ತಿ ಪಂಜರಕ್ಕೆ ಹಚ್ಚುವೆ. ಕಿಚ್ಚು. ಈ ಮಂಕೆಗೆ ಈ ಧನರಾಜನ ಕುತಂತ್ರದ ನಾಟಕ ಗೊತ್ತಿಲ್ಲಂತ ಕಾಣುತ್ತದೆ. ಓಕೆ, ಆಲ್ ರೈಟ್. ಭಂಡಾರಿ, ಪಾರ್ಟಿಗೆ ಅರೇಂಜ್ ಮಾಡುವಂತ ನಾವು ರೆಡಿ ಮಾಡ್ಬಿಡ್ರಿ. ಹೂ ಅನ್ಬಿಡದ ಪಾಟ್ನ ಕರ್ಕೊಂಡ್ ಬರ್ತೇನ್ರಿ. ಧನ್ಯಾರ ಏನಮ್ ದನಿ ಕಿವಿಗೆ ಕೂಡುದಾವ ಆಂಬಲತ್ತನ್ನ ಒಟ್ಟ ಎಟ್ ಪಾಟ್ನ ಅರ್ಜೆಂಟ್ ಮಾಡ್ತಾನೆ, ಗಜಮಾ ಮಾಡ್ತಾರ ಅಂತ ಹೇಳಿ ನನ್ನ ಮಾತಿ ಗಜಮಾಕ್ ಓಪೇನ ಇಲ್ರಿ, ಕಿವಿಲ ಕೇಳಾಗಿಲ್ರಿ. ಅವನು ಏನ್ ಮಾಡುದತ್ ನಾವ್ರ ನೆತ್ತು ಕೊಟ್ಟುದು ಅಂದಾರಿನ್ ಬೆಳ್ತಾಕ.
ಹೇಗಿದ್ದಾರ ವಿಶ್ವಕಂಠ ಹೇಗಿತ್ತು ಮಜಾ? ಬಂಬೋಟಾಗಿತ್ತು ಧನರಾಜ್, ಬಂಬೋಟಾಗಿತ್ತು. ನೋಡು ವಿಷಕಂಠ, ಪ್ರತಿ ಒಂದು ಕೆಲಸ ನೀನು ಮಾಡ್ಕೊತ ಹೋದರೆ ನೀನು ಕೇಳಿಷ್ಟು ಹಣ ಕೊಡ್ತೇನೆ. ನಂದು ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಬರ್ತೇನೆ. ಆಯ್ತು, ನೀವು ಹೇಳಿದ ಕೆಲಸ ಆದಷ್ಟು ಬೇಗ ಮುಗಿಸಿ ಬರ್ತಾನೆ ಈ ವಿಶ್ವಕಂಠ. ಆಯ್ತು, ಆದಷ್ಟು ಬೇಗ ನೀವು ಅವನ ಸಾವಿನ ಸುದ್ದಿಯನ್ನು ಕೇಳುತ್ತೀರಾ? ಓಕೆ. ಹೋಗು ಮಿಸ್ಟರ್ ಧನರಾಜ್, ಹೋಗು. ಈ ವಿಶ್ವಕಂಠ ಕೊಟ್ಟ ಮಾತು ಇಟ್ಟು ಗುರಿ ಎಂದು ತಪ್ಪಿದ್ದು ಇತಿಹಾಸದಲ್ಲೇ ಇಲ್ಲ. ಒಂದು ಅರ್ಜುನ ಬಿಟ್ಟ ಬಾಣ, ಇಂದು ಈ ವಿಶ್ವಕಂಠ ಬೀಸಿದ ಕತ್ತೆ ಮಿಸ್ ಆದದ್ದು ಇತಿಹಾಸದಲ್ಲೇ ಇಲ್ಲ. ಈ ವಿಶ್ವಕಂಠ ಬರಬೇಕಾದ್ರೆ ತಲವಾರ್ ತರ್ತಾನೆ, ಹೋಗಬೇಕಾದರೆ ಶತ್ರುವಿನ ತಲೆಯನ್ನೇ ಕತ್ತರಿಸಿ ಅವನ ಸಾವಿನೊಂದಿಗೆ ಮೆರವಣಿಗೆ ಮಾಡುತ್ತಾ ಹೋಗ್ತಾನೆ. ದಟ್ ಈಸ್ ಹೊಟ ತುಂಬಿದ ಘಟ ಸರ್ಪ. ಕೋಟಿ ಗೊಬ್ಬ ಗೆಲ್ಲೋಣ ಕೋಟಿ ಗೊಬ್ಬ ಈ ಜಿಂದಗಿ ಪ್ರೇಮ ಕಣ ಗೆಲ್ಲೋಣ ಕೋಟಿ ಗೊಬ್ಬ ಹತ್ತೂರಲ್ಲಿ ನಿನ್ನಂತ ಗದ್ಯಾರಿಲ್ಲಿ ಈ ಜಿಂದಗಿ ಪ್ರೇಮ ಕಣ ಗೆಲ್ಲೋಣ ಕೋಟಿ ಗೊಬ್ಬ ಹತ್ತೂರಲ್ಲಿ ನಿನ್ನಂತ ಗದ್ಯಾರಿಲ್ಲಿ ರಾಜಕಾರಣ ಒಂದು ಹಳ್ಳಿ ಸುಧಾರಿಸಬೇಕಾದ್ರೆ ಅಲ್ಲಿರುವ ಗ್ರಾಮ ಪಂಚಾಯತಿ ಸುಧಾರಿಸಬೇಕು. ಒಂದು ನಗರ ಸುಧಾರಿಸಬೇಕಾದ್ರೆ ಅಲ್ಲಿರುವ ಪಟ್ಟಣ ಪಂಚಾಯತಿ ಸುಧಾರಿಸಬೇಕು. ಪಟ್ಟಣ ಪಂಚಾಯತಿ ಸುಧಾರಿಸಬೇಕಾದ್ರೆ ತಾಲೂಕ್ ಪಂಚಾಯತಿ ಸುಧಾರಿಸಬೇಕು. ತಾಲೂಕ್ ಪಂಚಾಯತಿ ಸುಧಾರಿಸಬೇಕಾದ್ರೆ ಜಿಲ್ಲಾ ಪಂಚಾಯತಿ ಸುಧಾರಿಸಬೇಕು. ಜಿಲ್ಲಾ ಪಂಚಾಯತಿ ಸುಧಾರಿಸಬೇಕಾದ್ರೆ ರಾಜ್ಯ ಸರ್ಕಾರ ಸುಧಾರಿಸಬೇಕು. ರಾಜ್ಯ ಸರ್ಕಾರ ಸುಧಾರಿಸಬೇಕಾದ್ರೆ ಕೇಂದ್ರ ಸರ್ಕಾರ ಸುಧಾರಿಸಬೇಕು. ಕೇಂದ್ರ ಸರ್ಕಾರ ಸುಧಾರಿಸಬೇಕಾದ್ರೆ ಈ ಸಲ ಮೋದಿನೇ ಬರ್ಬೇಕು.
ಹಾಗೆ ಈ ಊರಲ್ಲಿ ನಾಟಕ ಕಿಂಗ್ ಆಗಬೇಕಾದ್ರೆ ಬ್ರಹ್ಮಾನಂತರುಣ ನಾಟ್ಯ ಸಂಘ ರಾಬಕ್ಕೈನೇ ಆಗಿರ್ಬೇಕು. ಲೇ ಧನರಾಜ್, ಲೇ ಧನರಾಜ್, ಲೇ ಧನರಾಜ್, ಈ ಊರಿನ ಬಡ ಜನರ ಆಸ್ತಿಯನ್ನು ಎತ್ತಿ ಕಪಿಮುಷ್ಟಿಯಿಂದ ನಿನ್ನ ವಶಪಡಿಸಿಕೊಂಡು, ಅದು ಅಲ್ಲದೆ ಈ ಊರಿನ ದೊಡ್ಡ ದೊಡ್ಡ ರಾಜಕಾರಣಿಗಳನ್ನು ನಿನ್ನ ಕೈಗೊಂಬೆಯಂತೆ ಮಾಡಿ ನಿನ್ನ ತಾಳಕ್ಕೆ ತಕ್ಕಂತೆ ಗುಣಿಸಿ ಹಣದ ಚಮತ್ಕಾರದಿಂದ ಧನರಾಜ್ ಅಂತ ಹೆಸರಿಟ್ಟುಕೊಂಡು ಈಗ ನಾನೇ ಈ ಊರಿಗೆ ಅಗರ್ಭ ಶ್ರೀಮಂತ ಎಂದು ಸೊಕ್ಕಿನಿಂದ ಮೆರುತ್ತಿದ್ದನಲ್ಲ, ಆದರದ ಸೋಳೆ ಮಗನೇ. ನೀನು ಮಾಡಿದ ಮೋಸಕ್ಕಾಗಿ ಈಗ ಸದಾ ಸಿದ್ಧನಾಗಿ ಬಂದಿದ್ದಾನೆ ಈ ವಿಷಕಾರಿ ವಿಷರಾಜ. ಏ ಧನರಾಜ್, ನೀನು ಮಾಡಿದ ಮೋಸ ನನ್ನ ಮನೆತನಕ್ಕೆ ಸದಾ ಹಚ್ಚು ಹಸಿರಿನಂತೆ ಕಂಗೊಳಿಸುತ್ತಿದೆ. ಅದೇ ಸೇರಿಗಾಗಿ ಇಂದು ನಾನು ನಿನ್ನ ಅರಮನೆಗೆ ಪ್ರವೇಶಿಸುತ್ತಿರುವೆ. ನಂತರ ನಿನ್ನ ಅರಮನೆಗೆ ಕಾಲಿಟ್ಟು ನಿನ್ನ ಸರ್ವಾಸ್ತಿಯನ್ನು ಎತ್ತಿ ಹಾಕಿ ಕೊನೆಗೆ ನಿನ್ನನ್ನು ಈ ಊರಲ್ಲಿ ಭಿಕ್ಷೆ ಬೇಡುವಂತೆ ಮಾಡದಿದ್ದರೆ ದಟ್ ಈಸ್ ಮೇರಾ ನಾಮ್ ಯುವರಾಜನೇ ಅಲ್ಲ. ಲೇ ಧನರಾಜ್, ಆ ಮಹಾಭಾರತದಲ್ಲಿ ಅರ್ಜುನ ಬಿಟ್ಟ ಬಾಣ ತಪ್ಪಬಹುದು, ಬಟ್ ಈ ಯುವರಾಜ ಬಿಟ್ಟ ಬಾಣ ಎಂದಿಗೂ ತಪ್ಪೋದು ಸಾಧ್ಯವಿಲ್ಲ. ಲೇ ಧನರಾಜ್, ಸೂರ್ಯನ ಕಿರಣದಂತೆ ಪಳಪಳನೆ ಹೊಳೆಯುತ್ತಿರುವ ನಿನ್ನ ತಂಗಿ ಧನಲಕ್ಷ್ಮಿ. ಲೇ ಧನಲಕ್ಷ್ಮಿ, ಲೇ ಧನರಾಜ್, ನೀನು ಮಾಡಿದ ಮೋಸತನದಿಂದ ನಿನ್ನ ತಂಗಿ ಯೌವನವನ್ನು ಅನುಭವಿಸಿ ಅವಳ ಶೀಲಗೆಡಿಸಿ ಅವಳನ್ನು ನನ್ನ ಕಾಮದಿಂದ ಅವಳ ಶೀಲವನ್ನು ಮಣ್ಣು ಪಾಲು ಮಾಡದಿದ್ದರೆ ನನ್ನ ಹೆಸರು ವಿರಾಟ ರೂಪದ ವಿರಾಜನೆಲ್ಲ. ಲೇ ಧನರಾಜ್, ಈ ಯುವರಾಜ ಒಂದು ಸಲ ಮನಸ್ಸು ಮಾಡಿದರೆ ಮುಗಿಯೋಯ್ತು. ನಿನ್ನ ಮನೆತನವನ್ನೇ ಸರ್ವನಾಶ ಮಾಡಿ ನಿಮ್ಮಿಬ್ಬರು ಅಣ್ಣ ತಂಗಿಯರನ್ನು ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡುವಂತೆ ಮಾಡದಿದ್ದರೆ ನನ್ನ ಹೆಸರು ಯುವರಾಜನೇ ಅಲ್ಲ. ಈ ಸಿಂಹನ ಕಾಡಿನಲ್ಲಿ ನೋಡಿರ್ಬೋದು ಅಥವಾ ಪಿಕ್ಚರ್ನಲ್ಲಿ ನೋಡಿರ್ಬೋದು, ಆದ್ರೆ ರಾಬಕ್ಕೈಗೆ ನೋಡ್ತಾ ಇರುವುದು ಇದೇ ಪ್ರಥಮ.